ಬೆಂಗಳೂರಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ 2384 ಕೋಟಿ ನಕಲಿ ಐಟಿಸಿ ಜಾಲ ಪತ್ತೆಯಾಗಿದೆ. ಅಕ್ರಮ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. ಸಲೀಮುಲ್ಲಾ ಬೇಗ್ ಹಾಗೂ ಹುಸೇನ್ ಬೇಗ್ ಇಬ್ಬರು ಬಂಧಿತರು. 72 ನಕಲಿ ಸರಬರಾಜು ಸಂಸ್ಥೆಗಳಿಂದ ಸಂಶಯಾಸ್ಪದ ವಹಿವಾಟನ್ನ ನಡೆಸಿದೆ. 2172 ಕೋಟಿ ವಹಿವಾಟಿನ ಮೂಲಕ 382 ಕೋಟಿ ನಕಲಿ ಐಟಿಸಿ ಪಡೆದಿದ್ರು. ಇವರು ಇದೇ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿದೆ. 55 ಸಂಸ್ಥೆಗಳಿಂದ 212 ಕೋಟಿ ವಹಿವಾಟಿನಿಂದ 35 ಕೋಟಿ ಪಡೆದಿದ್ದ ಹುಸೇನ್ ನಕಲಿ ತೆರಿಗೆ ಬಿಲ್ ಅನ್ನ ಸೃಷ್ಟಿಸಿ ಐಟಿಸಿ ಪಡೆದು ವಂಚನೆ ಮಾಡ್ತಾ ಇದ್ದಂತಹ ಆರೋಪಿಗಳಿಬ್ಬರು ಅಂಧರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಏನಿದು ಪ್ರಕರಣ? ಶ್ವೇತಾ, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಬೃಹತ್ ಕಾರ್ಯಾಚರಣೆಯಿಂದ ಸುಮಾರು 2384 ಕೋಟಿಯಷ್ಟು ನಕಲಿ ಐಟಿಸಿಯನ್ನ ಪಡೆದಂತಹ ಜಾಲ ಪತ್ತೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಗಳು, ಇದಕ್ಕೆ ಅಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. SKS ಟ್ರೇಡರ್ಸ್ ಎನ್ನುವಂತಹ ಒಂದು ಕಂಪನಿ, ಈ ಕಂಪನಿ ಕಳೆದ 3 ವರ್ಷದ ಹಿಂದೆ 50 ಕೋಟಿಯಷ್ಟು ವಹಿವಾಟನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ ಏಕಾಏಕಿ 3 ವರ್ಷದ ಬಳಿಕ ಆ ಕಂಪನಿಯ ವಹಿವಾಟು 900 ಕೋಟಿಗೆ ಹೋಗಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ಅವರ ಬಳಿ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧನವನ್ನ ಮಾಡುವಂತಹ ಕೆಲಸವನ್ನ ಸದ್ಯ ವಾಣಿಜ್ಯ ತೆರಿಗೆ ಇಲಾಖೆಗಳು ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಸಲೀಮುಲ್ಲಾ ಬೇಗ್ ಅಂತೇಳಿ, ಇನ್ನೊಬ್ಬ ಹಸೇನ್ ಬೇಗ್ ಅಂತ ಹೇಳಿ ಸದ್ಯ ಈ ಸಲೀಮುಲ್ಲಾ ಬೇಗ್ ಎನ್ನುವಂತಹ ವ್ಯಕ್ತಿ ಒಟ್ಟು 72 ನಕಲಿ ಸರಬರಾಜು ಸಂಸ್ಥೆಗಳಿಗೆ ಜೊತೆಗೆ ವಹಿವಾಟವನ್ನು ಮಾಡಿ 382 ಕೋಟಿ ನಕಲಿ ಐಟಿಸಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ದ. ಆ ಐಟಿಸಿಯನ್ನ ಪಡೆಯುವುದಕ್ಕೆ 2172 ಕೋಟಿ ವಹಿವಾಟನ್ನ ಈತ ನಡೆಸಿದ್ದ. ಜೊತೆಗೆ ಇನ್ನೋರ್ವ ಹಸೇನ್ ಎನ್ನುವಂತಹ ವ್ಯಕ್ತಿ ಕೂಡ ಅದೇ ರೀತಿಯಾದಂತಹ ಕೆಲಸವನ್ನ ಮಾಡುವಂತಹ ಕೃತ್ಯವನ್ನ ಎಸಗುತ್ತಾನೆ. ಒಟ್ಟಾರೆಯಾಗಿ ಇಬ್ಬರಿಂದ 127 ನಕಲಿ ಸಂಸ್ಥೆಗಳ ಜಾಲ ಪತ್ತೆ ಆಗುತ್ತೆ. ಅದರಲ್ಲಿ 2384 ಕೋಟಿ ವ್ಯವಹಾರ ನಡೆದಿತ್ತು. ಅದರಿಂದ 420 ಕೋಟಿಯಷ್ಟು ನಕಲಿ ಐಟಿಸಿಯನ್ನ ಪಡೆಯುವಂತಹ ಕೆಲಸವನ್ನ ಈ ಆರೋಪಿಗಳು ಮಾಡಿದ್ರು. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಇದೇ ರೀತಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಜನ ಆರೋಪಿಗಳನ್ನ ಬಂಧನ ಮಾಡುವಂತಹ ಕೆಲಸವನ್ನ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಕಳೆದ ಜನವರಿಯಲ್ಲೂ ಕೂಡ 1464 ಕೋಟಿ ವಹಿವಾಟಿಗೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇದೀಗ ಈ ಇಬ್ಬರು ಸೇರಿದಂತೆ ಒಟ್ಟು 7 ಜನ ಆರೋಪಿಗಳನ್ನ ಬಂಧನವನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಮಾಡಲಾಗ್ತದೆ. ಈ ರೀತಿಯಾಗಿ ಹಲವು ಭಾಗಗಳಲ್ಲಿ ನಕಲಿ ಐಟಿಸಿಯನ್ನ ಪಡೆದುಕೊಂಡು ನಕಲಿ ಬಿಲ್ಗಳನ್ನ ಜನರೇಟ್ ಅನ್ನ ಮಾಡಿಕೊಂಡು ಅದರಿಂದ ಐಟಿಸಿ ಪಡೆಯುವಂತಹ ಕೆಲಸವನ್ನ ಮಾಡಲಾಗ್ತದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇವರು ಕೂಡ ಟಂಗ್ಸ್ಟನ್ ಕಾರ್ಬೈಡ್ ಮತ್ತೆ ಇತರ ಸ್ಕ್ರಾಪ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಕಲಿ ಬಿಲ್ಗಳನ್ನ ಜನರೇಟ್ ಮಾಡಿ ನಕಲಿ ಸಂಸ್ಥೆಗಳಿಗೆ ಅವುಗಳನ್ನ ಪ್ರೊವೈಡ್ ಮಾಡಿ ತದನಂತರ ಐಟಿಸಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಸದ್ಯ ಆರೋಪಿಗಳನ್ನ ಬಂಧನ ಮಾಡಿದಂತಹ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.